ಇವತ್ತು ನೀವೇನು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇದರಲ್ಲಿ ಜಾಸ್ತಿ ಎಡಿಟ್ಸ್ ಇರೋದಿಲ್ಲ. ಜಾಸ್ತಿ ಅಂತಲ್ಲ, ಪ್ರಾಬಬ್ಲಿ ಎಡಿಟ್ಸೇ ಇರಲ್ಲ ಅನ್ಸುತ್ತೆ. ಮಧ್ಯರಾತ್ರಿನಲ್ಲಿ ನಾನು ಇಲ್ಲಿ ನನ್ನ ಗಾಡಿನ ಎತ್ಕೊಂಡು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬೆಳಗ್ಗೆ ಆಗ್ತಾ ಬಂತು, 4:18 ಟೈಮು. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಕರೆಕ್ಟಾಗಿ 12:15 ನನ್ನ ಲ್ಯಾಪ್ಟಾಪ್ ಕೈ ಕೊಡ್ತು. ನಾನು ಯೂಶಲಿ ಬೆಳಗ್ಗೆ 11:11ಕ್ಕೆ ವಿಡಿಯೋ ಪೋಸ್ಟ್ ಮಾಡೋದು. ಬೆಳಗ್ಗೆ 6 ಗಂಟೆ 7 ಗಂಟೆ ತನಕ ಎಡಿಟ್ ಮಾಡಿ 9-10 ಗಂಟೆ ತನಕ ಕೂತು ತಮ್ನೇಲೆಲ್ಲ ಹಾಕಿ 11 ಗಂಟೆಗೆಲ್ಲ ಅಪ್ಲೋಡ್ ಮಾಡ್ತೀನಿ. ಕೆಲವೊಂದು ಸಲ ಬೇಗ ಮಾಡಿರ್ತೀನಿ. ಆದರೆ ಇವತ್ತು ಎಡಿಟ್ ಎಲ್ಲ ಬೇಗ ಆಯಿತು, ಆದರೆ ಲ್ಯಾಪ್ಟಾಪ್ ಕೈ ಕೊಡ್ತು. ಲ್ಯಾಪ್ಟಾಪಲ್ಲಿ ಎಲ್ಲ ಫುಟೇಜಸ್ಸು ಇತ್ತು, ಎಡಿಟ್ ಮಾಡಿರೋಂಥ ಫೈಲ್ಸ್ ಎಲ್ಲ ಇತ್ತು. ನಾನು ಎಲ್ಲಿಂದ ವಿಡಿಯೋ ಪೋಸ್ಟ್ ಮಾಡಲಿ? ನಾನು ಕುತ್ಕೊಂಡು ಯೋಚನೆ ಮಾಡಿದೆ, ಏನಕ್ಕೆ ಇಷ್ಟೆಲ್ಲ ನಾನು ಅಗ್ರೆಸಿವ್ ಆಗಿ ವಿಡಿಯೋಗಳನ್ನ ಮಾಡ್ತೀನಿ, ಇಷ್ಟು ಡೆಡಿಕೇಟೆಡ್ ಆಗಿ, ಇಷ್ಟು ಕನ್ಸಿಸ್ಟೆನ್ಸಿಯಿಂದ ನಾನು ಏನಕ್ಕೆ ಪೋಸ್ಟ್ ಮಾಡ್ತಾ ಇದ್ದೀನಿ, ನನಗೆ ಇದರಿಂದ ಏನು ಸಿಗುತ್ತೆ? ಹೋಗ್ಲಿ ಬಿಡು, ನೆಕ್ಸ್ಟ್ ವೀಕು ವಿಡಿಯೋ ಹಾಕೊಂಡ್ರೆ ಆಯಿತು, ಒಂದು ವಿಡಿಯೋ ತಾನೆ ಅಂತ. ಮಧ್ಯರಾತ್ರಿ 1 ಗಂಟೆಯಿಂದನೂ ನಾನು ಸಮಾಧಾನ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 4 ಗಂಟೆ ಆಯಿತು, 4:20 ಆಯಿತು. ಇವಾಗಲೂ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನಾಳೆ ನಾನು ವಿಡಿಯೋ ಹಾಕೋದಿಲ್ಲ ಅನ್ನೋದನ್ನ. ಈ ಗಿಲ್ಟಲ್ಲಿ ಇರೋ ಬದಲು ವಿಡಿಯೋ ಮಾಡೇ ಬಿಡೋಣ ಅಂತ ಮಧ್ಯರಾತ್ರಿ ಎದ್ದು ಬಂದಿದ್ದೀನಿ. ಇದು ತನಕ ನಾನು ಲ್ಯಾಪ್ಟಾಪಲ್ಲಿ ಮಾತ್ರ ಎಡಿಟ್ ಮಾಡಿರೋದು. ಫೋನಲ್ಲಿ ಎಡಿಟ್ ಮಾಡೋದು ಹೆಂಗೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಫುಟೇಜ್ ಬರುತ್ತೆ, ಜಾಸ್ತಿ ಎಡಿಟ್ ಆಗುತ್ತೆ. ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ ಅಂತ ಎಕ್ಸ್ಟ್ರಾ ಗೋಪ್ರೋ ಬ್ಯಾಟ್ರಿನೂ ತಂದಿಲ್ಲ ಗುರು. ನೀವೆಲ್ಲ ಕೇಳ್ಬೋದು, ಏನು ಮನೆಯಲ್ಲೇ ಕುತ್ಕೊಂಡು ಫೋನಲ್ಲೇ ಶೂಟ್ ಮಾಡ್ಬೋದಿತ್ತಲ್ಲ ಅಂತ. ನನಗೆ ಫೋನ್ ಮುಂದೆ ಕೂತ್ ಮಾತಾಡೋದಕ್ಕೆ, ಒಂದು ಮೂಲೆಯಲ್ಲಿ ಚೇರ್ ಹಾಕೊಂಡು ಕುತ್ಕೊಳ್ಳೋದಕ್ಕೆ ಒಪ್ಪದೇ ಇಲ್ಲ ಮನ್ಸು. ಗಾಡಿ ಮೇಲೆ ಬಂದು ಹೆಲ್ಮೆಟ್ ಹಿಂದ್ಗಡೆ ಹೋದ್ಮೇಲೆನೆ ನನ್ನ ಬಾಯಿ ಓಪನ್ ಆಗೋದು. ಜನವರಿ 28, 2022ರಲ್ಲಿ ನಾನು ಫಸ್ಟ್ ಯೂಟ್ಯೂಬ್ ವಿಡಿಯೋನ ಪೋಸ್ಟ್ ಮಾಡಿದ್ದು. ಅವತ್ತಿಂದ ಹಿಡಿದು ಇವತ್ತಿನ ತನಕನೂ ಒಂದು ವಿಡಿಯೋನು ನಾನು ಸ್ಕಿಪ್ ಮಾಡಿಲ್ಲ. ಪ್ರತಿ ಮಂಗಳವಾರ ಶುಕ್ರವಾರ ವಿಡಿಯೋ ಹಾಕೊಂಡೇ ಬಂದಿದ್ದೀನಿ. ನಾಯಿಗಳು ನೋಡಿ ಅಟ್ಟಾಡಿಸ್ತವೆ ಇವಾಗ. ಈ ವಿಡಿಯೋ ನನಗೆ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ, ನಿಮ್ಮಲ್ಲಿ ಸುಮಾರು ಜನ ಅನ್ಕೋಬೋದು, ವಿಡಿಯೋ ಮಾಡಲಿಲ್ಲ ಅಂದರೆ, ಇವನು ಪೋಸ್ಟ್ ಮಾಡಲಿಲ್ಲ ಅಂದರೆ ದುಡ್ಡು ಬರೋದಿಲ್ಲ, ಅದಕ್ಕೆ ವಿಡಿಯೋ ಪೋಸ್ಟ್ ಮಾಡ್ತಾನೆ ಅಂತ. ನಾನು ಒಂದು ತಿಂಗಳು ಪೂರ್ತಿ ಯೂಟ್ಯೂಬಲ್ಲಿ ದುಡಿಯೋ ದುಡ್ಡಿಗಿಂತ ಒಂದು 50-60 ಸಾವಿರ ಜಾಸ್ತಿ ಬರೀ ಒಂದು ರೀಲ್ ಹಾಕಿದ್ರೆ ದುಡ್ದು ಬಿಡ್ತೀನಿ. ಹಂಗಿದ್ರೂ ನಾನು ಏನಕ್ಕೆ ಇಷ್ಟು ಕಷ್ಟಪಟ್ಟು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ ಅಂದರೆ, ಜನವರಿ 28ನೇ ತಾರೀಕು ನನಗೆ ನಾನು ಮಾಡಿದಂಥ ಪ್ರಾಮಿಸ್. ಮುಂಚೆಯಿಂದನೂ ನಂದು ಸ್ವಭಾವ ಯಾವ ಥರ ಅಂದರೆ, ಸೋಲಕ್ಕೆ ಇಷ್ಟ ಇಲ್ಲ ಗುರು. ನನಗೆ ಎಕ್ಸಾಮ್ಗೆ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗಿ ಕುತ್ಕೊಂಡು ಕಾಪಿ ಆದ್ರೂ ಮಾಡಿ ಪಾಸ್ ಆಗ್ಬಿಡ್ತಾ ಇದ್ದೆ. ಕೆಲ್ಸದ ಇಂಟರ್ವ್ಯೂಸ್ಗೆ ಹೋದಾಗ ಕಂಪ್ನಿ ಹೆಸರು ಗೊತ್ತಿಲ್ಲ ಅಂದ್ರೂ ಹೆಂಗೋ ಆಪ್ಟಿಟ್ಯೂಡ್ ಕ್ಲಿಯರ್ ಮಾಡಿ ಇಂಟರ್ವ್ಯೂನ ಪಾಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಆದ್ರೆ ಯಾವ್ದನ್ನು 3 ತಿಂಗಳಿಗಿಂತ ಜಾಸ್ತಿ ನಾನು ಮಾಡೇ ಇಲ್ಲ. ಇದು ತನಕ ಒಂದು 25-26 ಕೆಲಸ ಚೇಂಜ್ ಮಾಡಿದ್ದೀನಿ. ನನಗೆ ಅವಾಗ ಅರ್ಥ ಆಗಿದ್ದೇನು ಅಂದ್ರೆ, ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಯಾವ ಕೆಲಸನ ಎಷ್ಟು ಪ್ರೊಫೆಷನಲ್ ಆಗಿ ಮಾಡಿದ್ರು ಸಸ್ಟೈನ್ ಆಗೋಕ್ಕಾಗೋದಿಲ್ಲ ಅಂತ. ನಾನು ಯೂಟ್ಯೂಬಿಗೆ ಬಂದಾಗ ನನಗೆ ನಾನೇ ಒಂದು ಪ್ರಾಮಿಸ್ ಮಾಡ್ಕೊಂಡಿದ್ದೆ, ನನ್ನ ಕೈಲಿ ಆಗೋದೇ ಇಲ್ಲ, ಇನ್ನೇನು ಬೇರೆ ಆಪ್ಷನ್ನೇ ಇಲ್ಲ, ದೇರ್ ಈಸ್ ನೋ ಅದರ್ ವೇ ಅನ್ನೋ ತನಕನೂ ಕೂಡ ನಾನು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾನೆ ಇರಬೇಕು ಅಂತ. ಇವತ್ತು ಆ್ಯಕ್ಚುಲಿ ಆ ಸಿಚುವೇಶನ್ ಬಂದಿತ್ತು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 35-40 ಅವರ್ ಕೂತು ಎಡಿಟ್ ಮಾಡಿದ್ದೀನಿ. ಫುಟೇಜಸ್ ಎಲ್ಲ ಅದರಲ್ಲೇ ಇದೆ, ಲ್ಯಾಪ್ಟಾಪೇ ಆನ್ ಆಗ್ತಾ ಇಲ್ಲ. ನನ್ನ ಕರ್ಮಕ್ಕೆ ನನ್ನ ಲ್ಯಾಪ್ಟಾಪಲ್ಲೇ ಎಲ್ಲ ಸ್ಟೋರ್ ಮಾಡಿದ್ದೀನಿ, ಹಾರ್ಡ್ ಡಿಸ್ಕಲ್ಲೂ ಹಾಕಿಲ್ಲ. ಇನ್ನು ಪ್ರೀಮಿಯರ್ ಪ್ರೋನಲ್ಲಿ ಎಡಿಟ್ ಮಾಡಿರೋದು ಇನ್ನೊಂದು ಲ್ಯಾಪ್ಟಾಪಿಂದ ಹಾಕೊಂಡು ಮಾಡೋಣ ಅಂದರೆ ನಾನು ಕ್ರ್ಯಾಕ್ ಫೈಲ್ಗಳನ್ನ ಯೂಸ್ ಮಾಡ್ತಾ ಇರೋದು. ದುಡ್ಡು ಕೊಟ್ಟು ಪ್ರೀಮಿಯರ್ ಪ್ರೋನು ತಗೊಂಡಿಲ್ಲ. ಎಲ್ಲ ಸೇರಿ ಹೆಂಗೆ ಹೊಡ್ತಾ ಕೊಡ್ತು ಅಂದರೆ ನನಗಿವತ್ತು ಆಲ್ಮೋಸ್ಟ್ ನಾನು ಹಂಸೇನ್ ಗುರು ಹಿಂಗಿದೆ. ಇವತ್ತು ಪ್ರಾಮಿಸ್ ಬ್ರೇಕ್ ಆಗುತ್ತೆ, ನನ್ನ ಹಾರ್ಟು ಬ್ರೇಕ್ ಆಗುತ್ತೆ ಅಂತ. ಅಷ್ಟರಲ್ಲಿ ನಾನು ನನ್ನ ಫ್ರೆಂಡ್ ಒಬ್ಬರಿಗೆ ಮೆಸೇಜ್ ಮಾಡಿದೆ. ಅವ್ರು ಹೇಳಿದ್ದು ಒಂದೇ ಮಾತು, ವಿಡಿಯೋ ಎಡಿಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋ ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಲೋಡ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಅದು ಮಾಡಿಬಿಟ್ರೆ ನೀವು ಇಷ್ಟು ದಿನ ಮಾಡಿರೋದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಂತ. ಅವಾಗ ಕೂತ್ ಯೋಚನೆ ಮಾಡಿದೆ ಏನ್ ಮಾಡ್ಬೋದು ಅಂತ. ಅದಕ್ಕೋಸ್ಕರ ನಾನು ಬಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ಬೋದು ನನ್ನ ಚಾನೆಲ್ ಅಲ್ಲಿ ಬಂದಿರೋ ಅಂತ ಲೀಸ್ಟ್ ಎಫರ್ಟ್ ಹಾಕಿರೋ ಅಂತ ವಿಡಿಯೋ ಇದು ಅಂತ. ಬಟ್ ರಿಯಾಲಿಟಿ ಏನು ಅಂದ್ರೆ, 12 ಗಂಟೆಯಿಂದ 4 ಗಂಟೆ ತನಕ ಲ್ಯಾಪ್ಟಾಪ್ ನ ಸರಿ ಮಾಡೋದಕ್ಕೆ ನಾನು ಹಾಕಿರೋಂತ ಎಫರ್ಟ್ ಇನ್ನು ಊಟನೂ ಮಾಡಿಲ್ಲ ಗುರು. ನನಗದೊಂದಿದೆ, ಕೆಲಸ ಮುಗಿಯೋ ತನಕ ಊಟ ಸೇರೋದಿಲ್ಲ. ಕೆಲವೊಂದ್ಸಲ ಶೂಟ್ಗೆ ಹೋದಾಗ್ಲೂ ಅಷ್ಟೇ, ಬೆಳಿಗ್ಗೆ 5 ಗಂಟೆ 6 ಗಂಟೆಗೆಲ್ಲ ಶೂಟ್ಗೆ ಹೋಗಿರ್ತೀನಿ. ಮಧ್ಯರಾತ್ರಿ 12 ಗಂಟೆಗೆ ಶೂಟ್ ಮುಗಿದ ಮೇಲೆನೆ ನಾನು ಊಟ ಮಾಡೋದು. ನಮ್ಮ ಪ್ಯಾಲೇಸ್ ಇವತ್ತು ಲ್ಯಾಪ್ಟಾಪ್ ಕೈ ಎತ್ಕೊಂಡಿದ್ದಕ್ಕೆ ಒಂದು ಬೆಸ್ಟ್ ಕೆಲಸ ಏನ್ ಗೊತ್ತಾ ಆಗಿರೋದು, ನಾನು ಬಂದ್ ರಾತ್ರಿ ಪ್ಯಾಲೇಸ್ ನೋಡ್ತಾ ಇದ್ದೀನಿ. ನನ್ನ ವಿಡಿಯೋನ ಇವತ್ತು ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಗೆಲ್ಲ ನಾನು ಲೈಕ್ ಮಾಡಿ ಶೇರ್ ಮಾಡಿ ಅಂತೆಲ್ಲ ಕೇಳೋದು ಇಲ್ಲ. ಆದ್ರೆ ನಿಮಗೆ ಏನ್ ಅನ್ನಿಸ್ತಿದೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.
ಬೈಯೋರು ಬೈಕೊಳ್ಳಿ, ಹೊಗಳೋರು ಹೊಗಳ್ಕೊಳ್ಳಿ. ನಿಮಗೂ ಏನಾದರೂ ಲೈಫಲ್ಲಿ ಈ ಥರ ಸಿಚುವೇಶನ್ ಬಂದಾಗ ನೀವೇನ್ ಮಾಡಿದ್ರಿ ಅಥವಾ ಏನ್ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಿಮ್ಗೆಲ್ಲ ಇದು ತುಂಬಾನೇ ಸಿಲ್ಲಿ ಅನಿಸ್ಬೋದು, ತುಂಬಾನೇ ಸಿಂಪಲ್ ಅನಿಸ್ಬೋದು, ಬಟ್ ನನ್ನ ಲೈಫಲ್ಲಿ ಯೂಟ್ಯೂಬ್ ಅನ್ನೋದು ತುಂಬಾನೇ ದೊಡ್ಡ ವಿಷಯ ಗುರು. ಅದು ದುಡ್ಡುಗೋಸ್ಕರನೂ ಅಲ್ಲ, ಫೇಮ್ಗೋಸ್ಕರನೂ ಅಲ್ಲ. ನಾನು ಏನೂ ಮಾಡದೆ ಒಬ್ಬ ಫೇಲ್ಯೂರ್ ಆಗಿದ್ದಾಗ, ಎಲ್ಲ ಮಾಡಿನೂ ಫೇಲ್ಯೂರ್ ಆಗಿದ್ದಾಗ ನನಗೆ ಒಂದು ಐಡೆಂಟಿಟಿ ಕೊಟ್ಟಿದ್ದು ಈ ಯೂಟ್ಯೂಬ್. ಅದಕ್ಕೆ ಮೇನ್ ರೀಸನು ನಾನು ಕನ್ಸಿಸ್ಟೆಂಟ್ ಆಗಿರೋದು. ಇವತ್ತು ನಾನು ಕನ್ಸಿಸ್ಟೆಂಟ್ ಆಗಿ ಇರಲಿಲ್ಲ ಅಂದಿದ್ರೆ, ಯೂಟ್ಯೂಬ್ ಮಾಡಲಿಲ್ಲ ಅಂದಿದ್ರೆ, ನಾನು ಓಡಿಸ್ತಾ ಇರುವಂತ ಗಾಡಿನೂ ನನ್ನ ಹತ್ರ ಇರ್ತಾ ಇರಲಿಲ್ಲ. ನಿಮಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ನನ್ನ ವಿಡಿಯೋದಲ್ಲಿ ಎಷ್ಟು ಬೇಕಾದ್ರೂ ಮೋಟಿವೇಶನ್ ಹೊಡಿಬೋದು, ಆದ್ರೆ ಒಂದು ಟೈಮ್ ಇತ್ತು ಗುರು. ನನ್ನ ಕೆಲಸ ಎಲ್ಲ ಬಿಟ್ಟು ಬಂದ್ಮೇಲೆ 4 ವರ್ಷ ಲೈಫಲ್ಲಿ ಏನೂ ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮ ನನ್ನನ್ನ ಸಾಕಿದ್ದಾರೆ 4 ವರ್ಷ, 1 ರೂಪಾಯಿ ದುಡಿಲಿಲ್ಲ ಅಂದ್ರು. ನನಗೆ ಮಾಡಕ್ ಬೇರೆ ಕೆಲಸ ಗೊತ್ತಿಲ್ಲ, ಕೆಲಸ ಬರಲ್ಲ ಅನ್ನೋ ರೀಸನ್ಗೆ ನಾನು ದುಡಿದೇ ಇರ್ಲಿಲ್ಲ. ಎಲ್ಲ ಗೊತ್ತಿದ್ರು ಹೆಂಗ್ ಶುರು ಮಾಡ್ಲಿ, ಯಾವ್ದನ್ ಮಾಡ್ಲಿ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನಾನು 4 ವರ್ಷ ವೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ಕೊಂಡು ಜೀವನದಲ್ಲಿ ಏನೋ ಒಂದ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ, ಪೋಸ್ಟ್ಪೋನ್ ಮಾಡಕ್ ಹೋಗ್ಬೇಡಿ. ಇವತ್ತು ಮಾಡ್ಬೇಕಾ, ಇವತ್ತೇ ಮಾಡಿ. ಬೆಳಿಗ್ಗೆ ಎದ್ದು ನೀವು ಆರೋಗ್ಯವಾಗಿ ಬದುಕಿದೀರಾ ಅಂದ್ರೆ, ನೀವು ರಾತ್ರಿ ಮಲಗಕ್ಕೆ ಕಣ್ಮುಚ್ಚೋ ತನಕ ಅಥವಾ ಸಾಯೋ ತನಕ ನಿಮಗೆ ಒಂದಲ್ಲ ಒಂದು ಚಾನ್ಸ್ ಇದ್ದೇ ಇರುತ್ತೆ. ಆಪರ್ಚುನಿಟಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಸಿಕ್ಕಿರೋ ಆಪರ್ಚುನಿಟಿಗಳನ್ನ ಯಾವತ್ತೂ ಲೈಟ್ ಆಗಿ ತಗೋಬೇಡಿ. 2013 ಅಲ್ಲಿ ನಾನು ಇದೇ ಶೋರೂಮ್ ಅಲ್ಲಿ ಗಾಡಿ ಡೆಲಿವರಿ ತಗೊಂಡಿದ್ದೆ, ಡ್ಯೂಕ್ 200. ಅವಾಗ ನಾನು ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ನನ್ನ ಲೈಫ್ ಪೂರ್ತಿ ಆ ಗಾಡಿಗಳು, ಕಾರ್ಗಳು ಸುತ್ತಾನೆ ಇರುತ್ತೆ ಅಂತ. ಈ ಗಾಡಿ ಅಂತೂ ಸ್ಲೋ ಆಗಿ ಓಡಿಸೋದಕ್ಕೆ ಅವಕಾಶನೇ ಕೊಡಲ್ಲ ಗುರು. ಬಡದಾಡ್ಬೇಕು ಇದನ್ನ ಇಟ್ಕೊಂಡ್ರೆ. ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಎಡಿಟ್ ಮಾಡ್ಬೇಕಲ್ಲ ಗುರು. ನನಗೆ ಇವತ್ತು ಏನೋ ಒಂಥರ ಖುಷಿ ಆಗ್ತಾ ಇದೆ. ನನ್ನ ವಿಡಿಯೋ 1 ಮಿಲಿಯನ್ ಹೊಡೆದ್ರು ನನಗೆ ಇಷ್ಟು ಖುಷಿ ಆಗ್ತಿರ್ಲಿಲ್ಲ. ಈ ವಿಡಿಯೋ ನಾನು ಇನ್ನೂ ಅಪ್ಲೋಡು ಮಾಡಿಲ್ಲ, ಎಡಿಟು ಮಾಡಿಲ್ಲ ಗುರು. ಆದ್ರೂ ಏನ್ ಮಾಡ್ಲಿ ಅನ್ನೋ ಯೋಚನೆಯಿಂದ ಹೊರಗಡೆ ಬಂದು ಏನೋ ಒಂದು ಮಾಡ್ತಾ ಇದೀನಲ್ಲ ಅನ್ನೋಂಥ ಖುಷಿ ಇದೆ. ನಿಮಗೆ ನನ್ನ ಲೈಫ್ ಬಗ್ಗೆ ಹೇಳೋದಾದ್ರೆ, ನನಗೆ ಇದು ತನಕ 2 ಸಲ ಕ್ರಾಶ್ ಆಗಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ. ಒಂದ್ಸಲ ಸೀರಿಯಸ್ ಆಗಿದೆ, ಒಂದ್ಸಲ ಮೈನರ್ ಆಗಿದೆ. 2 ಸಲನೂ ನಾನು ಹಾಸ್ಪಿಟ್ಲಲ್ಲೋ, ಮನೆಯಲ್ಲೋ, ಬೆಡ್ ಮೇಲೋ, ಗರಾಜ್ ಒಳಗಡೆನೋ ಎದ್ದೋ ಬಿದ್ದೋ ಮಲ್ಕೊಂಡೋ ಕೂತ್ಕೊಂಡೋ ಎಡಿಟ್ ಮಾಡಿ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದೀನಿ. ನಮ್ಮ ಅಪ್ಪನಿಗೆ ಒಂದ್ಸಲ ಸೀರಿಯಸ್ ಆಗಿ ಹೆಲ್ತ್ ರಿಸ್ಕ್ ಬಂದು ಹಾಸ್ಪಿಟ್ಲಲ್ಲಿ ಇದ್ದು, ಅವ್ರಿಗೆ ಆಪರೇಷನ್ ಆಗಬೇಕಾದ್ರೂ ಮಧ್ಯರಾತ್ರಿ 3 ಗಂಟೆಗೆ ಬಂದು ಕೂತ್ಕೊಂಡು ವಿಡಿಯೋಗಳನ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ದೊಡ್ಡ ಕಾಂಟ್ರವರ್ಸಿ ಆದಾಗ ಬೇರೆ ಯೂಟ್ಯೂಬರ್ಸ್ ಬಂದು ನೀನು ವಿಡಿಯೋ ಮಾಡಿದ್ರೆ ಚಾನಲ್ ಎಗರಿಸ್ಬಿಡ್ತೀನಿ ಅಂತ ಹೆದರಿಸ್ದಾಗ್ಲೂ ನಾನು ವಿಡಿಯೋ ಸ್ಕಿಪ್ ಮಾಡಿಲ್ಲ, ಹಾಕಿದ್ದೀನಿ. ನನ್ನ ಲೈಫಲ್ಲಿ ಲೋಯೆಸ್ಟ್ ಫೇಸಲ್ಲಿ ಇದ್ದಾಗಲೂ ಕೂಡ ನಾನು ವಿಡಿಯೋ ಸ್ಕಿಪ್ ಮಾಡಿಲ್ಲ, ಹಾಕಿದ್ದೀನಿ. ಸೊ ಈ ಥರ ಇರಬೇಕಾದ್ರೆ ಇವತ್ತು ನಾನು ಏನಾದ್ರೂ ವಿಡಿಯೋ ಸ್ಕಿಪ್ ಮಾಡ್ಬಿಟ್ಟೆ ಅಂತ ಅನ್ಕೊಳಕ್ಕೆ ಆಗಲ್ಲ ಗುರು. ಅಷ್ಟು ಬೇಜಾರಾಗುತ್ತೆ. ಸೊ ಯಾರ್ಯಾರು ನಾನು ಇಲ್ಲಿ ತನಕ ಮಾಡಿರೋ ವಿಡಿಯೋನ ಕುತ್ಕೊಂಡು ನೋಡ್ತಾ ಇದ್ದೀರಾ, ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್ ಗುರು. ನಿಮ್ಗಳ ಸಪೋರ್ಟ್ ಇಂದಾನೆ ನಾನಿವತ್ತು ಇಲ್ಲಿರೋದು. ಸುಮಾರು ಜನಕ್ಕೆ ನಾನು ವಿಡಿಯೋ ಹಾಕ್ಲಿಲ್ಲ ಅಂದ್ರೆ ಗೊತ್ತೂ ಆಗೋದಿಲ್ಲ, ಇವನೊಬ್ಬ ಇದ್ದ ಅನ್ನೋದು ಎಷ್ಟೊಂದು ಜನ ಮರ್ತು ಬಿಟ್ಟಿರ್ತಾರೆ. ಏನಕ್ಕೆ ಅಂದ್ರೆ, ನಿಮಗೆಲ್ಲ ನನ್ನ ತರ ನೋಡಕ್ಕೆ ಸುಮಾರು ಜನ ಯೂಟ್ಯೂಬರ್ಸ್ ಇರ್ತಾರೆ, ಆದ್ರೆ ನನಗೆ ಈ ತರ ಸಬ್ಸ್ಕ್ರೈಬರ್ಸ್ ನೀವುಗಳು ಮಾತ್ರ ಇರೋದು. ಇವತ್ತೇನ್ ಮಾಡ್ತಾ ಇದ್ದೀನಿ ಇದು ನಿಮಗೆಲ್ಲ ಒಂದು ಟೋಕನ್ ಆಫ್ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ಜೊತೆಗೆ ನಾನು ನಿಮ್ಗೆಲ್ಲ ಒಂದು ಸಾರಿನೂ ಕೇಳಬೇಕು, ಇಷ್ಟೊತ್ತು ತಲೆಗೆ ಶೂಟ್ ಹಾಕೋದಕ್ಕೆ. ಲೈಟಿಂಗ್ ಸಕ್ಕತ್ತಾಗಿದೆ, ಇರಿ ಗಾಡಿ ತೋರಿಸ್ತೀನಿ ನಾನು. ಸುಮಾರು ಜನ ಹೇಳ್ತಾ ಇದ್ರು ಗಾಡಿ ಸಕ್ಕತ್ತಾಗಿದೆ ಗುರು, ಫೋಟೋ ಪೋಸ್ಟ್ ಮಾಡು, ನಾನು ವಾಲ್ ಪೇಪರ್ಗಳನ್ನ ಮಾಡ್ಕೋತೀನಿ ಅಂತ. ಶೂಟ್ ಮಾಡೋಕ್ಕೂ ನನಗೆ ಇಷ್ಟು ದಿನ ಟೈಮ್ ಇರಲಿಲ್ಲ. ಶೂಟ್ ಮಾಡೋದು ಬಿಡಿ, ಈ ಗಾಡಿನ ಓಡ್ಸೋಕ್ಕೂ ನನಗೆ ಟೈಮ್ ಇರಲಿಲ್ಲ. ಲ್ಯಾಪ್ಟಾಪ್ ಕೈ ಕೊಡ್ತಾ ಇದ್ದಂಗೆ ರಾತ್ರಿ ಪೀಸ್ಫುಲ್ ಆಗಿರುವಂಥ ಮೈಸೂರು ನೋಡಿದೆ, ಮೈಸೂರು ಪ್ಯಾಲೇಸ್ ನೋಡಿದೆ. ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಗಾಡಿನ ಓಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಖುಷಿಯಾಗಿದ್ದೀನಿ ನಾನು. ಇಷ್ಟು ದಿವಸ ವೀಡಿಯೋ ಮಾಡಬೇಕಾದ್ರೆ ಅದೊಂದು ಪ್ರೆಷರ್ ಇರ್ತಿತ್ತು. ವಿಡಿಯೋ ಚೆನ್ನಾಗಿ ಬರಲಿಲ್ಲ ಅಂದರೆ, ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ, ಜನಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಏನಪ್ಪ ಮಾಡೋದು ಅಂತ. ಆದರೆ ಇವತ್ತು ಅದ್ರ ಬಗ್ಗೆ ನಾನೇನು ಚಿಂತೆ ಮಾಡ್ತಾ ಇಲ್ಲ. ಪ್ರಾಬಬ್ಲಿ ಇದೇ ರಿಯಲ್ ಯೂಟ್ಯೂಬ್ ಅನ್ಸುತ್ತೆ, ಇದೇ ರಿಯಲ್ ಕಾಂಟೆಂಟ್ ಕ್ರಿಯೇಷನ್ ಅನ್ಸುತ್ತೆ. ಏನ್ ಇಷ್ಟ ಇದೆ ಅದನ್ನ ಮಾತಾಡ್ಕೊಂಡು, ನಾವ್ ಹೆಂಗೆ ರಿಯಲ್ ಆಗಿದೀವಿ ಅದನ್ನ ತೋರಿಸ್ಕೊಂಡು, ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಕೊಂಡು, ಇನ್ನೊಂದಷ್ಟು ಟ್ಯಾಲೆಂಟ್ ಗಳಿಗೆ ಸಪೋರ್ಟ್ ಮಾಡ್ಕೊಂಡು, ಈ ತರ ಗಾಡಿಗಳನ್ನ ಎಂಜಾಯ್ ಮಾಡ್ಕೊಂಡು, ಟೆನ್ಷನ್ ಇಲ್ಲದೆ ವಿಡಿಯೋ ಮಾಡ್ಕೊಂಡು. ಟನಲ್ ಇಷ್ಟು ವರ್ಷಕ್ಕೆ ನಾನು ಇವತ್ತೇನೆ ಇಷ್ಟೊಂದು ಎಂಜಾಯ್ ಮಾಡ್ತಾ ಇರೋದು ವಿಡಿಯೋ ಮಾಡೋದನ್ನ. ಎಷ್ಟೊಂದು ಜನ ನನಗೆ ಕ್ವೆಶನ್ ಮಾಡ್ತಾರೆ, ಏನ್ ಗುರು ನೀನು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀಯ, ಹಿಂಗೆಲ್ಲ ಮಾತಾಡ್ತೀಯಲ್ಲ ಅಂತ. ಸ್ಕ್ರಿಪ್ಟ್ ಎಲ್ಲ ಮಾಡಿ ಮಾತಾಡಕ್ಕೆ ನನ್ಗೆ ಬರೋದೇ ಇಲ್ಲ ಗುರು. ಸ್ಕ್ರಿಪ್ಟ್ ಮಾಡ್ಬಿಟ್ಟು ವಿಡಿಯೋ ಮಾಡಿದ್ರೆ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ಫಿಲ್ಟರ್ ಹಾಕೋಬೇಕಾಗತ್ತೆ. ನನ್ಗೆ ಫಿಲ್ಟರ್ ಅನ್ನೋದು ಇಲ್ಲ, ಸ್ಕ್ರಿಪ್ಟ್ ಅನ್ನೋದು ಇಲ್ಲ. ಬೆಳಗ್ಗೆ ಹೊತ್ತು ಬಂದ್ರೆ ಈ ರೋಡಲ್ಲಿ ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ಅಲ್ಲಿ ಪೊಲೀಸ್ ಇರ್ತಾರೆ. ಅದು ಎಷ್ಟು ಜನ ತುಂಬಿರ್ತಾರೆ ಅಂದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಮೈಸೂರಲ್ಲಿರೋ ಟ್ರಾಫಿಕ್ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲೇ ಇರ್ತಾರೆ. ಅವ್ರನ್ನ ನೋಡಿದ್ರೆ ಫುಲ್ ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ರೂನು, ಫುಲ್ ಗಾಡಿ ಲೀಗಲ್ ಆಗಿದ್ರು, ಎಲೆಕ್ಟ್ರಿಕ್ ಗಾಡಿ ಆಗಿದ್ರು ಎಕ್ಸಾಸ್ಟ್ ಎಲ್ಲಿ ಹಿಡಿದು ಬಿಡ್ತಾರೆ ಅನ್ನೋಂತ ಭಯ ಶುರು ಆಗುತ್ತೆ. ರಾತ್ರಿ ಹೊತ್ತು ಏನು ಭಯ ಇಲ್ಲ ಗುರು. ಒಂದಷ್ಟು ಜನಕ್ಕೆ ದೆವ್ವ ಬರುತ್ತೆ ಅನ್ನೋ ಭಯ ಇರ್ಬೋದು, ನನಗೆ ದೆವ್ವದ್ದೆಲ್ಲ ಭಯ ಇಲ್ಲ. ಫ್ಯೂಯಲ್ ಬೇರೆ ಬ್ಲಿಂಕ್ ಹೊಡಿತಾ ಇದೆ.
ಇದಕ್ಕೆ ಬೇರೆ 100 ಆಕ್ಟೇನ್ ಫ್ಯೂಯಲ್ ಹಾಕ್ಸ್ಬೇಕು, 161 ರೂಪಾಯಿ. ಮೈಸೂರಲ್ಲಿ ಸುಮಾರು ಜನಕ್ಕೆ ಆಗ್ಲೇ ಬೆಳಗ್ಗೆ ಆಗ್ಬಿಟ್ಟಿದೆ. ಏನ್ ಲೌಡ್ ಆಗಿದೆ ಗುರು ಇದು ಎಕ್ಸಾಸ್ಟು. ಸೊ ಇವತ್ತು ಶುಕ್ರವಾರ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಮಂಗಳವಾರ ತನಕ ನನಗೆ ಟೈಮ್ ಇದೆ. ಅಲ್ಲಿ ತನಕ ನಾನು ಲ್ಯಾಪ್ಟಾಪ್ ಸರಿ ಮಾಡಿಸ್ಬೇಕು. ಸರಿಯಾಗಿಲ್ಲ ಅಂದರೆ ಹೊಸ ಲ್ಯಾಪ್ಟಾಪ್ ತೊಗೋಬೇಕು, ಅದಕ್ಕೊಂದಷ್ಟು ಸಾಫ್ಟ್ವೇರ್ಗಳನ್ನ ಹಾಕಬೇಕು, ಹಳೆ ಫುಟೇಜಸ್ಗಳನ್ನೆಲ್ಲ ಎತ್ಕೊಂಡು ಅಲ್ಲಿಗೆ ಹಾಕಿ ಮತ್ತೆ ಎಡಿಟ್ ಸ್ಟಾರ್ಟ್ ಮಾಡಬೇಕು. ಏನೋ ಒಂದು ಆಗುತ್ತೆ ಬಿಡಿ. ಹುಡ್ಸಿದ ದೇವ್ರು ಊಟ ಆಗದೆ ಇರ್ತಾನ ಅಂತ ಒಂದು ಮಾತಿದೆ. ನಾನು ಮುಂಚೆ ಎಲ್ಲ ಈ ಥರ ಸಿಚುವೇಶನ್ ಬಂದಾಗ ದೇವ್ರ ಹತ್ರ ಹೋಗಿ ಕೇಳ್ಕೊತಾ ಇದ್ದೆ, ದೇವ್ರೇ ಸರಿ ಆಗ್ಬಿಟ್ರೆ ಸಾಕಪ್ಪ, ಒಂದು ದಾರಿ ತೋರಿಸ್ಬಿಡಪ್ಪ ನನಗೆ ಅಂತ. ಆಮೇಲೆ ನನಗೆ ಒಂದು ಅರ್ಥ ಆಗಿದ್ದೇನು ಅಂದರೆ, ಮೈ ಬಗ್ಸಿ ಕೆಲಸ ಮಾಡದೆ ಬರೀ ಒಂದು ಕಡೆ ಕೂತು ಬೇಡ್ಕೊಂಡ್ರೆ ಬಾಡಿನಲ್ಲಿ ಬೇವ್ರೇ ಬರೋಲ್ಲ, ಇನ್ನು ಮೇಲಿಂದ ದೇವ್ರು ಬರ್ತಾನ ಅಂತ. ನಾವು ಮನೆಗೆ ವಾಪಸ್ ಬಂದ್ವಿ. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ ಸೈನಿಂಗ್ ಆಫ್. ಮರಿ ಹಾಕ್ಬಿಟ್ಟಿದ್ಯಾ ನೀನೇ ಮರಿ ಆಗಿದ್ದೆ. ಹಲೋ, ಏನು ನಿಮ್ಮ ಹೆಸರು? ಇಬ್ಬರಿಗೂ ಒಂದು ಹೆಸರು ಇಡಬೇಕು. 2 ಒಳ್ಳೆ ಹೆಸರು ಹೇಳಿ.